ಫೈರ್ ಬ್ರ್ಯಾಂಡ್ಗೆ ಫೈರ್ ಹಚ್ಚಿದವ್ರು ನೀವು. ಸೊ ಇಬ್ಬರ ಜುಗುಲ್ ಬಂದು ತುಂಬಾ ಚೆನ್ನಾಗಿತ್ತು ಸರ್. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಏನು ಮೇಡಮ್, ಬಾಸ್ ಬಗ್ಗೆ ಇನ್ನೇನು ಹೇಳ್ತೀರಾ ಮೇಡಮ್? ಅವ್ರು ಯಾವತ್ತಿದ್ರು ನಮ್ಮ ಬಾಸು. ಅಂದರೆ ಏನಾಯಿತು ಅಂದರೆ ಅದು ನಾವು ಮಾಡಬೇಕು ಅಂತ ಮಾಡಿದ್ದು ಯಾವುದೂ ಇಲ್ಲ. ಆ್ಯಂಡ್ ರಿಯಾಲಿಟಿ ಶೋ ಬ್ಯೂಟಿನೇ ಅದು. ನೀವು ಒಂದು ಫ್ಲೋಲ್ಲಿ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ. ಯಾವಾಗಲೂ ಪ್ಲ್ಯಾನ್ ಮಾಡಿದ್ರೆ ಅದು ಫ್ಲಾಪೇ ಅದು. ಅದೇನಾಯಿತು ಅಂದರೆ ಫಸ್ಟ್ ವಾರ ನಾನು ಟಾಪ್ ಪರ್ಫಾರ್ಮರು, ಚೆನ್ನಾಗಿ ಮಾಡಿದ್ದೆ ನಾನು ಆ ಶೋ ಅಲ್ಲಿ. ಬಟ್ ಆದರೆ ಆ ವಾರ ಇವಳು ಎಲ್ಲರಿಗೂ ಜೂಟು ನನ್ನ ಕಳಪೆ ಕೊಡಿಸ್ಬಿಡ್ತಾಳೆ. ನಾನು ಮುಗಿತೀನಿ ಕತೆ ನಿಮ್ಮದೆಲ್ಲ ಅಂದ್ಬಿಟ್ಟು ಅವತ್ತು ಶಬ್ದ ಮಾಡಿದವನು, ನಿಮ್ಮನ್ನೆಲ್ಲ ಕಳಿಸೋರ್ಗೂ ನಾನು ಹೋಗಲ್ಲ ಅಂತ. ಸೊ ಹೋಪ್ಫುಲಿ ಜನರ ದಯೆಯಿಂದ ಅದಾಯಿತು. ಅಲ್ಲ ಸರ್, ಮತ್ತೊಂದು ಎಷ್ಟು ನಿಮ್ಮಿಬ್ಬರಿಗೆ ಒಬ್ಬರ ಮೇಲೆ ಪ್ರೀತಿ ಅಂದರೆ ಹೊಸ ಶೋಲ್ಲೂ ಕಂಟಿನ್ಯೂ ಆಗಿಬಿಟ್ಟಿದ್ದೀರಾ ನೀವು. ಸೊ ಏನು ಸರ್ ಇದು ಹೀಗೆ? ಅದೇ ಏನು ಮಾಡ್ತೀರಾ ಮೇಡಮ್, ಅಲ್ಲಿ ಇನ್ನು ಸ್ವಲ್ಪ ಅಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಅಂಜೋರು. ಅಟ್ಲೀಸ್ಟ್ ಇವಾಗ ಚೈತ್ರ ಇರೋದಕ್ಕೆ ಇನ್ನೂ ಶೋ ಮಜಾ ಬರುತ್ತೆ. ಸೊ ಅದೇ ದೇರ್ ಇಸ್ ಲಾಟ್ ಆಫ್ ಫನ್, ಚೆನ್ನಾಗಾಗುತ್ತೆ. ಅಲ್ಲ ಸರ್, ಎಲ್ಲೋ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಟೈಟಲ್ ಇಟ್ಟಿದ್ದಾರೆ, ಇಲ್ಲಿ ರಜತ್ ವರ್ಸಸ್ ಚೈತ್ರ ಅಂತ ನೋಡ್ಬೋದೇನೋ? ಇಲ್ಲ, ಅದಾಗುತ್ತೆ ಮೇಡಮ್. ಅದು ಟಾಸ್ಕು ಅಂತ ಬಂದಾಗ ಹಂಗೆ ಹೇಳೋದು, ಉಸ್ತುವಾರಿಗೆ ಬರಬೇಕವಳು, ಕತೆ ಮುಗೀತು. ಅಲ್ಲ, ಮತ್ತೊಂದು ಸರ್, ಚೈತ್ರ ಅವರು ಒಂದು ಡೈಲಾಗ್ ಹೇಳ್ತಾ ಇರ್ತಾರೆ ಯಾವಾಗಲೂ. ಆ ಡೈಲಾಗ್ ಅವ್ರು ಹೇಳೋದಕ್ಕಿಂತ ಈಗ ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಫ್ಯಾನ್ಸ್ಗೆ. ಓಕೆ ಇದೇನು, ಆಡಿದಷ್ಟು ಆಡಿದ್ದೇವೆ, ನೋಡಿದಷ್ಟು ನೋಡಿದ್ದೇವೆ, ನಾವು ನಿನ್ನ ಕಳಿಸೋವರೆಗೂ ಕಳಿಸಿದ್ದೇವೆ. ಸರ್, ಅವರ ಆಟದ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲಿಗೆ ಮೇಡಮ್, ಅದೇ ಸ್ವಲ್ಪ ಆಟ ಅಂದಾಗ ಎಲ್ಲೋ ಸ್ವಲ್ಪ ಗಾಬರಿ ಆಗ್ತಾ ಇತ್ತು ಜಾಸ್ತಿ ಚೈತ್ರ. ಅಂದರೆ ಚೆನ್ನಾಗಿ ಮನ್ಸು ಮಾಡಿ ಆಡಿದರೆ ತುಂಬ ಚೆನ್ನಾಗಿ ಆಡ್ಬೋದಾಗಿತ್ತು. ಬಟ್ ಆದರೆ ಅವಳಿಗೆ ಈ ಪ್ರೆಷರ್ ಜಾಸ್ತಿ ಕೂತ್ಕೊಂಡ್ಬಿಡುತ್ತಲ್ಲ, ಇಲ್ಲ ಅಯ್ಯೋ ನನ್ನಿಂದ ಟೀಮ್ ಸೋತ್ಬಿಡುತ್ತೆ, ನನ್ನಿಂದ ಇದು ಚೆನ್ನಾಗಾಗಲ್ಲ, ಆಮೇಲೆ ಬೇರೆಯವರೆಲ್ಲ ನನ್ನೇ ಬ್ಲೇಮ್ ಮಾಡ್ತಾರೆ, ಹೆಂಗಿದ್ರು ಕಳಪೆ ಕೊಡೋರು ಇವಳಿಗೆ, ಏನೇ ಮಾಡಿದರೂ ಕೊಡೋರು. ಸುಮ್ಮನೆ ಆಡಬೇಕಾಯ್ತು ಆಟನ, ಆಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಬಟ್ ಅದೆಲ್ಲೋ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲಾಸ್ಟ್ ವಾರ ಅಂತೂ ಅದ್ಭುತದ ಪರ್ಫಾರ್ಮೆನ್ಸು, ನಾನೇ ಮಾತಾಡಿ ಹೊಗಳ್ದೆ. ಬಟ್ ಆದರೆ ಅದನ್ನು ಸ್ಟಾರ್ಟಿಂಗಿಂದ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಪಾಪ ಏನು ಮಾಡೋಕ್ಕಾಗಲ್ಲ.